ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಕ್ರೆಡಿಟ್ ವಾರ್ ಶುರುವಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಗದೀಶ್ ಶೆಟ್ಟರ್ ನಡುವೆ ಈಗ ಸಮರ ಆರಂಭ ಆಗಿದೆ. ಯಾವ ಕಾರಣಕ್ಕೋಸ್ಕರ ಹಾಗಾದರೆ ಕ್ರೆಡಿಟ್ ವಾರ್ ಶುರುವಾಗಿರುವುದು? ಸಂಸದ ಶೆಟ್ಟರು ಹಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಗುದ್ದಾಟ ಇದು. ಸಚಿವೆ ಮತ್ತು ಬಿಜೆಪಿ ಸಂಸದ ನಡುವೆ ಕ್ರೆಡಿಟ್ ಅಂದರೆ ಪ್ರತಿಷ್ಠೆಯ ಫೈಟ್ ನಡೀತಾ ಇದೆ. ಇದು ಬಿಜೆಪಿ ಆಡಳಿತದ ಗ್ರಾಮ ಪಂಚಾಯಿತಿಗಳೇ ಟಾರ್ಗೆಟ್ ಆಗ್ತಾ ಇದೆ ಅನ್ನುವಂಥ ಆರೋಪ ಶೆಟ್ಟರ್ ಅವರದು. ಕೇಂದ್ರದ ಅನುದಾನ ಬಳಕೆಗೆ ಹೆಬ್ಬಾಳ್ಕರ್ ಕತ್ತರಿ ಹಾಕಿದ್ದಾರೆ, ಶೆಟ್ಟರ್ ಆರೋಪ ಇದು. ಕೇಂದ್ರ ಸರ್ಕಾರದ ಅಂಗಳ ತಲುಪಿದೆ ಈ ಕ್ರೆಡಿಟ್ ಜಟಾಪಟಿ. ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕೀಯ ಮಾಡ್ತಿದ್ದಾರೆ ಅಂತ ಶೆಟ್ಟರ್ ದೂರನ್ನ ಕೊಟ್ಟಿದ್ದಾರೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಸಂಸದ ಜಗದೀಶ್ ಶೆಟ್ಟರ್ ದೂರನ್ನು ಕೊಟ್ಟಿದ್ದಾರೆ. ಅಂದರೆ ಶೆಟ್ಟರ್ ದೂರನ್ನು ಯಾಕೆ ಕೊಟ್ಟಿದ್ದಾರೆ? 15 ವರ್ಷಗಳ ಬಳಿಕ ಬೆಳಗಾವಿ ತಾಲೂಕಿನ ಸಿಂದೊಳ್ಳಿ ಗ್ರಾಮದ ಮಹಾಲಕ್ಷ್ಮಿ ಜಾತ್ರೆ ನಡೀತಾ ಇದೆ. ಬೆಳಗಾವಿ ತಾಲೂಕಿನ ನೀಲಜಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತೆ ಈ ಸಿಂದೊಳ್ಳಿ ಗ್ರಾಮ. ನೀಲಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹುದ್ದೆಗೇರಿದ್ದಾರೆ ಬಿಜೆಪಿಯ ಬೆಂಬಲಿತ ಸದಸ್ಯ ಸತೀಶ್. ಮುಂದಿನ ವಾರ ಜಾತ್ರೆ ಆರಂಭ ಆಗ್ತಾ ಇದೆ. ಅದರ ಅಂಗವಾಗಿ ವೈಭವದ ರಥೋತ್ಸವವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ರಥೋತ್ಸವದ ಹಿನ್ನೆಲೆಯಲ್ಲಿ ಸಿಸಿ ರಸ್ತೆ, ಚರಂಡಿ ನಿರ್ಮಾಣಕ್ಕೆ ಗ್ರಾಮ ಪಂಚಾಯತ್ ಮುಂದಾಗಿತ್ತು. ನರೇಗಾ ಯೋಜನೆಯಡಿ 4.62 ಕೋಟಿ ವೆಚ್ಚದಲ್ಲಿ 4 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ನಿರ್ಧಾರ ಮಾಡಿದರು. ಗ್ರಾಮ ಪಂಚಾಯತಿ ನಿರ್ಧಾರಕ್ಕೆ ಬೆಳಗಾವಿ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಆದರೆ ನನ್ನ ಗಮನಕ್ಕೆ ತರದೆ ನನ್ನ ಕ್ಷೇತ್ರದಲ್ಲಿ ಕಾಮಗಾರಿ ಯಾಕೆ ಮಾಡ್ತಾ ಇದ್ದೀರಿ? ಗ್ರಾಮ ಪಂಚಾಯಿತಿ ನಿರ್ಧಾರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ಷೇಪ ವ್ಯಕ್ತಪಡಿಸಿದಾರಂತೆ. ಈ ಕಾರಣಕ್ಕೆ ಕಾಮಗಾರಿ ಆರಂಭಿಸದಂತೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಒತ್ತಡ ಹಾಕಿ ಅನುದಾನ ಬಳಕೆಗೆ ಅವಕಾಶ ನೀಡ್ತಾ ಇಲ್ಲ ಅನ್ನುವಂಥ ಆರೋಪ. ಹೆಬ್ಬಾಳ್ಕರ್ ವಿರುದ್ಧ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ಗೆ ಶೆಟ್ಟರ್ ದೂರು ಕೊಟ್ಟಿದ್ದಾರೆ. ಯೋಜನೆಯನ್ನು ಅನುಷ್ಠಾನ ಮಾಡದೇ ಇರುವಂಥದ್ದು, ಇಲ್ಲೇ ಮುತ್ಗಾ ಮತ್ತು ಸಿಂಧೋಗಿ ಭಾಗದಲ್ಲಿ ನೆರೆಗದು ಕಾರ್ಯಕ್ರಮ ಮಾರ್ಚ್ 31ರೊಳಗೆ ಮಾಡ್ರಿ ಅಂತಂದರೆ ಮಾಡೋಕ್ಕೆ ತಯಾರಿಲ್ಲ ಅಧಿಕಾರಿಗಳು. ಒಂದು ಒತ್ತಡಕ್ಕೊಳಗಾಗಿ ಅನುಷ್ಠಾನ ಮಾಡೋಕ್ಕಾಗಲಿಲ್ಲ. ನಾ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೂ ಕಂಪ್ಲೇಂಟ್ ಕೊಟ್ಟಿನಿ. ಮುಂದೆ ದಿಶೆ ಅಲ್ಲ ಅಂದರೆ ಏನಾಗಿದೆ, ಎಷ್ಟು ಒತ್ತಡ ತರಬೇಕು, ಏನು ಹೋರಾಟ ಮಾಡಬೇಕು ಮಾಡ್ತೀವಿ ನಾವು. ಆ ಸರ್ಕಾರನ ಬಂಡತನ ಇದ್ದರೆ, ದಪ್ಪ ಚರ್ಮ ಇದ್ದರೆ ಅದು ಜನರ ಉತ್ತರ ಕೊಡುವಂಥ ಕಾಲ ಬರ್ತದೆ ಅಷ್ಟೇ. ಏನಿಲ್ಲ, ಈ ಮೊದಗ ಮತ್ತು ಇದ್ರಾಗೆ ನಿಲ್ಸಿ ಇಲ್ಲೇ ಅದ ನಮ್ಮ ಸತೀಶ್. ಅಲ್ಲಿ ಏನಾಗಿದೆ, ಇವತ್ತು ನೆರೆಗದ್ದು ಅವ್ರ ಪಾಪ ಗ್ರಾಮ ಪಂಚಾಯತಿ ಅಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ಯಾರ, ಇಷ್ಟು ತೊಗೋಬೇಕು ಅನ್ನುವಂಥದ್ದು. ನೆರೆಗದ ವರ್ಕ್ ತೊಗೋಬೇಕು, ರಸ್ತೆಗೆ ಇಷ್ಟೇ ಮಾಡ್ಬೇಕಂತ ಮಾಡಿದ್ರು, ಎಲ್ಲ ಮಾಡ್ಬೇಕಂತ ಮಾಡಿದ್ರು. ಅದನ್ನು ಎಸ್ಟಿಮೇಟ್ ಮಾಡಿ ಕಳ್ಸಾಕ್ತಾ ಇರಿದ್ದಿಲ್ಲ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶ್ರೀಧರ್, ಶೆಟ್ಟರ್ ಮತ್ತು ಹೆಬ್ಬಾಳ್ಕರ್ ನಡುವೆ ಕ್ರೆಡಿಟ್ ವಾರ್ ಶುರುವಾಗಿದೆ ಈಗ. ಅಂದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೇಕು ಅಂತಲೇ ರಾಜಕೀಯ ಮಾಡ್ತಾ ಇದ್ದಾರೆ. ಹಾಗಾದರೆ ಅಭಿವೃದ್ಧಿ ಕೆಲಸ ಆಗ್ತಿದೆ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಬೆಂಬಲ ಕೊಡಬೇಕು. ಅಂದರೆ ಇಲ್ಲಿ ಯಾರ ಕಡೆ ವಾಲ್ತಾ ಇದೆ? ಅಂದರೆ ಯಾರಿಲ್ಲಿ ಅಭಿವೃದ್ಧಿಗೆ, ಕಾಮಗಾರಿಗೆ ಬ್ರೇಕ್ ಹಾಕ್ತಾ ಒಂದು ಅಭಿವೃದ್ಧಿ ಕುಂಠಿತ ಆಗೋಕ್ಕೆ ಕಾರಣ ಆಗ್ತಿದ್ದಾರೆ ನಿಜಕ್ಕೂ ಅಂತ? ಹೆಬ್ಬಾಳ್ಕರ್ ಹೌದಾ, ಹೇಗೆ ಅಂತ ಹೇಳಿ? ಸಂಪರ್ಕ ಸಾಧಾಗ್ತಿಲ್ಲ ಶ್ರೀಧರ್, ಮತ್ತೆ ಸಂಪರ್ಕ ಮಾಡ್ತೀವಿ ನಿಮ್ಮನ್ನ. ನೋಡಿ, ಈಗ ಹೆಬ್ಬಾಳ್ಕರ್ ಅವರು ಇಲ್ಲಿ ಕಾಮಗಾರಿಯನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಸಿಸಿ ರಸ್ತೆ ಮಾಡಬೇಕು ಅನ್ನುವಂತಹ ಒಂದು ಬಹಳ ವರ್ಷಗಳ ಕನಸು ಅವ್ರದ್ದು. ದೊಡ್ಡ ಜಾತ್ರೆ ರೀ ಅದು, ಬಹಳ ಫೇಮಸ್ ಜಾತ್ರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಬೇರೆ ಬೇರೆ ಕಡೆಯಿಂದ. ಕೇಂದ್ರ ಸರ್ಕಾರದ ಅನುದಾನ ಅದು, ನರೇಗಾ ಸುಮಾರು 4.25 ಕೋಟಿ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಹೆಬ್ಬಾಳ್ಕರ್ ಅವರು ಅದಕ್ಕೆ ಅಡ್ಡಗಾಲಾಗ್ತಿದ್ದಾರಂತೆ. ಇದು ಶೆಟ್ಟರ್ ಮಾಡ್ತಾ ಇರುವಂತಹ ಆರೋಪ. ಕೇಂದ್ರ ಸಚಿವರಿಗೂ ಕೂಡ ಈ ಬಗ್ಗೆ ಶೆಟ್ಟರ್ ದೂರನ್ನು ಕೂಡ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ಹೆಬ್ಬಾಳ್ಕರ್ ಕ್ರೆಡಿಟ್ ಪಾಲಿಸಿ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಇದೆ. ಇಲ್ಲಿ ಕೇಂದ್ರ ಸರ್ಕಾರದ ಒಂದು ಅನುದಾನ ಬಂದರೂ ಕೂಡ ಯಾಕೆ ತಡೆ ಹಿಡಿತಾ ಇದ್ದಾರೆ? ಅಂದರೆ ತಮಗೆ ರಾಜಕೀಯವಾಗಿ ಲಾಭ ಆಗಲ್ಲ ಇದು ಅನ್ನುವಂಥ ಕಾರಣಕ್ಕೋಸ್ಕರನ ನಿಜಕ್ಕೂ ಇದು ಆರೋಪ ಹೇಗೆ?
ಪ್ರಭು, ಈಗ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಈಗ ಜಿದ್ದಾಜಿದ್ದಿನ ಫೈಟ್ ನಡೀತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈಗ ಕ್ರೆಡಿಟ್ ವಾರ್ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಆರಂಭಗೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಂಸದ ಜಗದೀಶ್ ಶೆಟ್ಟರ್. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದರೆ ಏನು ಮಾಜಿ ಸಿಎಂ ಮತ್ತು ಸಂಸದ ಜಗದೀಶ್ ಶೆಟ್ಟರ್ ಬೆಳಗಾವಿ ಲೋಕಸಭೆಯ ಒಂದು ಸಂಸದರಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಕ್ಷೇತ್ರ ಏನಿದೆ ಇಬ್ಬರು ವ್ಯಾಪ್ತಿಗೆ ಒಳಪಡುತ್ತೆ. ಅದರಲ್ಲೂ ಬೆಳಗಾವಿ ನಿಲ್ಜಿ ಗ್ರಾಮ ಪಂಚಾಯತಿಯಿಂದ ಏನಿದೆ ಅದು ಬಿಜೆಪಿ ಹಿಡಿದಲ್ಲಿರ್ತಕ್ಕಂಥದ್ದು ಪ್ರಭು. ಹಾಗಾಗಿ ಬಿಜೆಪಿಯಲ್ಲಿರ್ತಕ್ಕಂಥ ಅಧ್ಯಕ್ಷರು ಸೇರಿ ಈ ಬಾರಿ ಏನು 15 ವರ್ಷದ ಬಳಿಕ ಒಂದು ಸಿಂಧೋಳಿ ಗ್ರಾಮದಲ್ಲಿ ಆಗ್ತಿರ್ತಕ್ಕಂಥ ಜಾತ್ರೆಯ ನಿಮಿತ್ತವಾಗಿ ರಥೋತ್ಸವ ಮಾಡುವಂಥ ಮಾರ್ಗ ಏನಿದೆ, ಮಾರ್ಗವನ್ನು ಸಂಪೂರ್ಣವಾಗಿ 4 ಕೋಟಿಗಿಂತ ಅಧಿಕ ಮೊತ್ತದಲ್ಲಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿತ್ತು. ಇದು ಕೇಂದ್ರ ಸರ್ಕಾರ ಅನುದಾನದಲ್ಲಿ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಏನು ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರುವಂಥದ್ದು. ಆ ನಿಟ್ಟಿನಲ್ಲಿ ಏನು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಿಂದ ಅನುಮತಿಯನ್ನು ಪಡೆದು ಅಲ್ಲಿಂದ ಕೂಡ ಗ್ರೀನ್ ಸಿಗ್ನಲ್ ಕೂಡ ಪಡೆದುಕೊಳ್ಳಲಾಗಿದೆ. ಆದರೆ ಯಾವಾಗ ಈ ಒಂದು ವಿಚಾರ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಗಮನಕ್ಕೆ ಬರುತ್ತೋ ಅವರು ಇದನ್ನು ಅಡ್ಡಿಪಡಿಸಿದ್ದಾರೆ. ಹೀಗಾಗಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಒಂದು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇನ್ನು ಕೇವಲ ಒಂದೇ ಒಂದು ವಾರ ಈ ಒಂದು ಜಾತ್ರೆಗೆ ಏನು ಸಮಯಾವಕಾಶ ಇರತಕ್ಕಂಥದ್ದು ಅನ್ನೋಂಥ ಮಾತನ್ನು ಈಗ ಏನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳ್ತಾರೆ. ಇನ್ನೊಂದು ಕಡೆ ಏನು ಮಾಜಿ ಸಿಎಂ ಮತ್ತು ಸಂಸದ ಜಗದೀಶ್ ಶೆಟ್ಟರ್ ಕೂಡ ಈ ವಿಚಾರವನ್ನು ಏನು ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾವುದೇ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅಲ್ಲಿ ಶಾಸಕರಾಗಿರ್ಬೋದು, ಯಾರಾಗಿರ್ಬೋದು, ಅಭಿವೃದ್ಧಿ ಕೆಲಸ ಅಂತ ಬಂದಾಗ ಅದರಿಂದ ಅನುಕೂಲ ಇಡೀ ಗ್ರಾಮದ ಜನತೆ ಆಗುತ್ತೆ. ಆದರೆ ಇಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿಪಡಿಸುವಂಥ ಕೆಲಸವನ್ನ ಇಲ್ಲಿ ಸ್ಥಳೀಯ ನಾಯಕರು ಮಾಡ್ತಾ ಇದ್ದಾರೆ ಅನ್ನೋ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜೊತೆಗೆ ಕೇಂದ್ರ ಸಚಿವರು ಕೂಡ ಈ ಬಗ್ಗೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಶೆಟ್ಟರ್ ಮತ್ತು ಹೆಬ್ಬಾಳ್ಕರ್ ಮಧ್ಯೆ ಕ್ರೆಡಿಟ್ ಪಾಲಿಟಿಕ್ಸ್ ಮುಂದುವರಿದ. ಈಗ ಬಿಜೆಪಿ ಮಾಡಿದಂಥ ಆರೋಪಕ್ಕೆ ಹೆಬ್ಬಾಳ್ಕರ್ ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ, ಅದರ ಮೇಲೆ ಮುಂದಿನ ರಾಜಕೀಯ ಏನು ತಿಕ್ಕಾಟ ಮುಂದುವರಲಿದೆ ಅಂತ ಹೇಳ್ಬೋದು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.